ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮೆಟ್ರೋ ರೈಲ್ ರಿಕ್ವೈರ್ಮೆಂಟ್ 2025ರಲ್ಲಿ ಅಪ್ಲೈ ಆನ್ಲೈನಲ್ಲಿ ಮಾಡಬಹುದು. ಅದು 50ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಟ್ರೈನ್ ಆಪರೇಟರ್ ಪೋಸ್ಟ್ಗಳೇ ಅವೈಲೇಬಲ್ ಇರುತ್ತೆ. ಇದಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ, ಯಾವೆಲ್ಲ ವಿಧಾನವನ್ನು ಪಾಲಿಸಬೇಕು ಎಲ್ಲನೂ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡಲಿದ್ದೇನೆ. ವಿಡಿಯೋ ಇಷ್ಟವಾದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವರು ಈ ಕೆಲಸದಲ್ಲಿ ಅಪ್ಲೈ ಮಾಡಲಿಕ್ಕೆ ನೀವು ಸಹಾಯ ಮಾಡಿ ಕೊಡ್ಬೋದು. ಇಲ್ಲಿ ಕೆಳಗಡೆ ನೋಡ್ಬೋದು, ವಿಡಿಯೋದಲ್ಲಿ ಯಾವೆಲ್ಲ ಮಾಹಿತಿ ಸಿಗಲಿದೆ ಇಲ್ಲಿ ನೀವು ಓದ್ಕೋಬಹುದು. ಹಾಗೆ ನಿಮ್ಮದು ವೊಕೇಶನ್ ಬಗ್ಗೆ ವೇಕೆನ್ಸಿ ಇದೆಯಲ್ಲ, ಇದು ಮೆಟ್ರೋ ರೈಲ್ ಡಿಪಾರ್ಟ್ಮೆಂಟು ಮತ್ತು ಆರ್ಗನೈಸೇಷನ್ BMRC ಅಂತ ಹೇಳ್ತಾರೆ, ಬೆಂಗಳೂರು ಮೆಟ್ರೋ ರೈಲು. ಪೋಸ್ಟು ಟ್ರೈನ್ ಆಪರೇಟರ್ ಆಗಿರುತ್ತೆ ಮತ್ತು ಟೋಟಲ್ ಪೋಸ್ಟು 50ಕ್ಕಿಂತ ಹೆಚ್ಚು. ಮತ್ತು ಅಪ್ಲೈ ಮಾಡಿದೆಯಲ್ಲ, ಅದು ನಿಮಗೆ ಆನ್ಲೈನಲ್ಲಿ ಮಾತ್ರ ಅಪ್ಲೈ ಮಾಡ್ಬೋದು. ಮತ್ತು ಸ್ಯಾಲರಿಯ ಮಿತಿ ಇದೆಯಲ್ಲ, ನಿಮಗೆ ಸ್ಯಾಲರಿ ಪ್ಯಾಕೇಜು 32,000ದಿಂದ 82,000 ತನಕ ಸ್ಯಾಲರಿಯನ್ನು ಕೊಡಲಾಗುತ್ತೆ. ಮತ್ತು ನಿಮ್ಮ ವಯಸ್ಸಿನ ಮಿತಿ ಇದೆಯಲ್ಲ, ಅದು 18ರಿಂದ 38 ವರ್ಷ ಅಂತ ಕೊಡ್ತಾರೆ. ಮತ್ತು ಇದು ಏಜ್ ರಿಲ್ಯಾಕ್ಷನ್ ಇರುತ್ತೆ, ಅದು ನಿಮಗೆ ಇಂಟರ್ನಲ್ ಅಪ್ಲಿಕೇಶನ್ ಫಾರ್ ರೂಲ್ಸ್ ಅಂತ ಇರುತ್ತೆ ಕೆಲವೊಂದು ವಿಧಾನಗಳ ಪ್ರಕಾರ. ಮತ್ತು ಹೂ ಕ್ಯಾನ್ ಅಪ್ಲೈ ಅಂತ ಹೇಳೋದಾದರೆ ಮೇಲ್ ಮತ್ತು ಫೀಮೇಲು ಇಬ್ಬರು ಕೂಡ ಇದರಲ್ಲಿ ಅಪ್ಲೈ ಮಾಡ್ಬೋದು. ಓಕೆ. ಮತ್ತು ಕ್ಯಾಂಡಿಡೇಟ್ಸ್ಗೆ ಅಪ್ಲೈ ಮಾಡುವಂಥ ಫೀಸ್ ಯಾವುದೇ ರೀತಿಯ ಫೀಸ್ ಅಪ್ಲೈ ಮಾಡಲಿಕ್ಕಿಲ್ಲ, ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಮತ್ತು ನಿಮ್ಮ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಇಲ್ಲಿ ಸೆಲೆಕ್ಷನ್ ಮಾಡಲಾಗುತ್ತೆ. ಮತ್ತು ಕ್ಯಾಂಡಿಡೇಟ್ಸ್ ಎಜುಕೇಷನ್ ಲೆವೆಲ್ ಇದೆಯಲ್ಲ, 10ನೇ ತರಗತಿ ಪಾಸು ಇಲ್ಲ 12ನೇ ತರಗತಿ, ಅದರ ಜೊತೆಗೆ ನಿಮ್ಮ ಡಿಪ್ಲೊಮಾ ಇರಬೇಕು. ಓಕೆ. ಹಾಗೆ ನಿಮ್ಮಲ್ಲಿರುವಂಥ ಡಾಕ್ಯುಮೆಂಟ್ ಇದೆಯಲ್ಲ, ಅದು ನಿಮ್ಮ ರೆಸ್ಯೂಮು, ಪಾಸ್ಪೋರ್ಟ್ ಸೈಜ್ ಫೋಟೋಸು, ಆಧಾರ್ ಕಾರ್ಡು, ಮತ್ತು ನಿಮ್ಮಲ್ಲಿ ಇರುವಂಥ ರಿಸ್ಯೂಮು, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಆಧಾರ್ ಕಾರ್ಡು, ಪಾನ್ ಕಾರ್ಡು ಇಲ್ಲ ವೋಟರ್ ID, ಇಲ್ಲಾಂದರೆ ಎಜುಕೇಷನ್ ಸರ್ಟಿಫಿಕೇಟು ಮತ್ತು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಮತ್ತು ಏಜ್ ಪ್ರೂಫ್ ಆಗಿ ಈ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಮತ್ತು ಅದು ಯಾವ ರೀತಿ ಅಪ್ಲೈ ಮಾಡೋದು ಇಲ್ಲಿ ಕೆಳಗಡೆ ನೋಡ್ಬೋದು, ಓದ್ಕೊಂಡೆ ಅಪ್ಲೈ ಮಾಡಿ. ಇಲ್ಲಿ ಕೆಳಗಡೆ ನೋಡ್ಬೋದು, ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಲಾಸ್ಟ್ ಡೇಟು 4 ಏಪ್ರಿಲ್ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು 2 ಅಫಿಷಿಯಲ್ ಲಿಂಕು ಇದೆ, ವೆಬ್ಸೈಟು ಕೂಡ ಇದೆ. ನಿಮಗೆ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಲಿಕ್ಕೆ ಡೌನ್ಲೋಡ್ ಬಟನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಟಿಫಿಕೇಶನ್ ಪಡೆದುಕೊಳ್ಬಹುದು. ಹಾಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.